ವಿಮಾನ ದುರಂತ ಸ್ಥಳಕ್ಕೆ ಬೋಯಿಂಗ್ ಟೀಮ್ ಆಗಮಿಸಿದೆ. ಈ ದುರಂತ ಆದ ಸ್ಥಳಕ್ಕೆ, ದುರಂತ ನಡೆದ ಸ್ಥಳದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಬೋಯಿಂಗ್ ಸಂಸ್ಥೆಯಿಂದಲೇ ದುರಂತದ ತನಿಖೆ ನಡೆಯುತ್ತೆ. ಬೋಯಿಂಗ್ ವಿಮಾನವೇ ದುರಂತ ಪತನ ಕಂಡಿರೋದು. ವಿಮಾನ ದುರಂತಕ್ಕೆ ಈಗ ಬೋಯಿಂಗ್ ಟೀಮ್ ಕೂಡ ಆಗಮಿಸಿದೆ. ಏನಾಗಿರ್ಬೋದು, ಏನು ಎತ್ತ ಕಾರಣ ಅನ್ನೋದೆಲ್ಲವೂ ಕೂಡ ಇಲ್ಲಿ ಪ್ರಸ್ತುತ ಇರುವಂತ ವಿಚಾರ. ಹಾಗಾಗಿ ಬೋಯಿಂಗ್ ಟೀಮ್ ಈಗ ವಿಮಾನ ದುರಂತ ಆಯ್ತಲ್ಲ ಆ ಸ್ಥಳಕ್ಕೆ ಬಂದಿದೆ. ಮತ್ತೆ ಆ ಬೋಯಿಂಗ್ ವಿಮಾನದ ರೆಕ್ಕೆ ಪುಕ್ಕಗಳೆಲ್ಲವೂ ಕೂಡ ಇದಾವಲ್ಲ, ಅಲ್ಲಿಯೂ ಕೂಡ ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಬೋಯಿಂಗ್ ಟೀಮ್ ಬಂದು ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಲೈವ್ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಭೀಕರವಾದಂತಹ ದುರಂತದಲ್ಲಿ ಸುಮಾರು 241 ಜನ ಮೃತಪಟ್ಟರೆ ಸುಮಾರು 274 ಜನ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಬಿಟ್ಟಿದ್ರು. ಈ ದುರಂತಕ್ಕೆ ಕಾರಣವಾಗಿದ್ದು ಈ ಬೋಯಿಂಗ್ ವಿಮಾನದ ಪತನ. ಅದರ ಇಂಜಿನ್ನಲ್ಲೋ ಮತ್ತೊಂದು ಮಗದ್ರಲ್ಲೋ ಆಗಿರುವಂತಹ ಒಂದು ತಾಂತ್ರಿಕ ಲೋಪದೋಷ ಇತ್ತಲ್ಲ, ಇದು ವಿಮಾನ ಪತನ ಆಗೋದಕ್ಕೆ ಕಾರಣ ಆಗಿತ್ತು. ಈಗ ಬೋಯಿಂಗ್ ಟೀಮ್ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ನವದೆಹಲಿಯ ಪ್ರತಿನಿಧಿ ನಟೇಶ್ ಅಗೈನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಬೋಯಿಂಗ್ ಟೀಮ್ ಕೂಡ ಆಗಮಿಸಿದೆ ಘಟನಾ ಸ್ಥಳಕ್ಕೆ. ಇವರ ಪರಿಶೀಲನೆ ಹೇಗಿರುತ್ತೆ, ಯಾವ ಕಾರಣ ಅನ್ನೋದೇನಾದ್ರೂ ಗೊತ್ತಾಗತ್ತಾ ಈ ಟೀಮ್ ಬಂದು ಪರಿಶೀಲನೆ ಮಾಡಿ? ನಟೇಶ್, ರಂಜಿತ್, ಬಹಳ ಪ್ರಮುಖವಾಗಿ ಈಗ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ಪತನ ಏನಿದೆ, ಈ ಒಂದು ಪತನಕ್ಕೆ ಸಂಬಂಧಪಟ್ಟಂತೆ ಈ ಹಲವು ತನಿಖಾ ಸಂಸ್ಥೆಗಳು ಕೂಡ ತನಿಖೆಯನ್ನ ಆರಂಭ ಮಾಡಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಇಂದು ಬೋಯಿಂಗ್ ಸಂಸ್ಥೆ ತನ್ನ ಟೀಮ್ ಅನ್ನ ಈ ಒಂದು ಸ್ಥಳಕ್ಕೆ ಕಳುಹಿಸಿಕೊಟ್ಟಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ವಿಮಾನ ಅಪಘಾತ ಆದಂತಹ ಸಂದರ್ಭದಲ್ಲಿ ಆ ಒಂದು ವಿಮಾನದ ಪಾರ್ಟ್ಸ್ಗಳೇನಿದೆ ಅಲ್ಲಲ್ಲಿ ಚೆಲ್ಲಾಪಿಲ್ಲಿ ಆಗಿರುತ್ತೆ. ಅದರ ಸಂಪೂರ್ಣ ಚಿತ್ರಣವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಈ ಒಂದು ಬೋಯಿಂಗ್ ಸಂಸ್ಥೆ ಮಾಡಲಿರುವಂತದ್ದು. ಯಾಕಂದ್ರೆ ಟೆಕ್ನಿಕಲ್ ಎಫೆಕ್ಟ್ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನಾವಳಿಗಳು ಆಗುತ್ತೆ. ಈ ಒಂದು ಟೆಕ್ನಿಕಲ್ ಟೀಮ್ ಕೂಡ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತೆಗೆದುಕೊಡುವಂತಹ ಕೆಲಸವನ್ನ ಮಾಡಿದೆ. ಆದರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ಸಾಕಷ್ಟು ಒತ್ತಡ ಇತ್ತು. ಹಾಗಾಗಿ ನಿನ್ನೆ ಸಂಪೂರ್ಣವಾಗಿ ವಿಮಾನಯಾನ ಸಚಿವರು ಕೂಡ ಬಹಳ ದೊಡ್ಡ ಮಟ್ಟದ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಸಭೆಯನ್ನ ನಡೆಸಿ ಒಂದು ತೀರ್ಮಾನವನ್ನ ಕೈಗೊಂಡ್ರು. ಅದಾದ ಬಳಿಕ ಈ ಒಂದು ನಿರ್ಧಾರ ಅಂದ್ರೆ ಬೋಯಿಂಗ್ ಸಂಸ್ಥೆ ಕೂಡ ಎಚ್ಚೆತ್ತುಕೊಂಡಿದೆ. ತನಗೆ ಸಂಬಂಧಪಟ್ಟಂತ ಅಂದ್ರೆ ಈ ವಿಮಾನಯಾನ ಸಂಸ್ಥೆಗಳೇನಿದೆ ಇದರಲ್ಲಿ ಪ್ರಮುಖವಾಗಿ ಬೋಯಿಂಗ್ ಸಂಸ್ಥೆ ಕೂಡ ಒಂದಾಗಿರುತ್ತೆ. ಅದು ಕೂಡ ತನ್ನ ಎಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ತನ್ನ ತನಿಖಾ ತಂಡವನ್ನ ಈ ಒಂದು ಘಟನಾ ಸ್ಥಳಕ್ಕೆ ಕಳುಹಿಸಿಕೊಡುವಂತಹ ಕೆಲಸವನ್ನ ಮಾಡಿದೆ. ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿತ್ತು, ಜೊತೆಗೆ ಬೋಯಿಂಗ್ ಗಳಿಂದ ಏನಾದರೂ ವ್ಯತ್ಯಾಸ ಆಗಿತ್ತಾ, ಜೊತೆಗೆ ಆ ಒಂದು ಟೆಕ್ನಿಕಲ್ ಟೀಮ್ ನಲ್ಲಿ ಯಾವುದೇ ರೀತಿಯಾದಂತಹ ಅವಘಡ ಸಂಭವಿಸಿದ್ರೆ ಈ ರೀತಿಯಾದಂತಹ ಪರಿಣಾಮಗಳಾಗತ್ತೆ ಎನ್ನುವಂತಹ ಮುನ್ಸೂಚನೆಯ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಈ ಒಂದು ಟೀಮ್ ಮಾಡುತ್ತೆ. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಅವಶೇಷಗಳೇನಿದೆ ಅಂದ್ರೆ ಬೋಯಿಂಗ್ ನ ಅವಶೇಷಗಳಿರಬಹುದು, ಜೊತೆಗೆ ಅಲ್ಲಿನ ಹೆಲಿಕಾಪ್ಟರ್ನ ಆಯಾ ಪಾರ್ಟ್ಸ್ ಗಳ ಅವಶೇಷಗಳೇನಿದೆ ಆ ಅವಶೇಷಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಅಲ್ಲಿನ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಈ ಟೀಮ್ ಮಾಡುತ್ತೆ. ಅದರ ಸಂಪೂರ್ಣ ವರದಿಯನ್ನ ಕೊಡುವಂತಹ ಕೆಲಸವನ್ನ ಈ ಒಂದು ಬೋಯಿಂಗ್ ಟೀಮ್ ಮಾಡಿ ಬೋಯಿಂಗ್ ಸಂಸ್ಥೆಗೆ ಇದರ ಸಂಪೂರ್ಣ ವರದಿಯನ್ನ ಕೊಡುವಂತಹ ಕೆಲಸವನ್ನ ಈ ಟೀಮ್ ಮಾಡಲಿದೆ. ರಂಜಿತ್. ಓಕೆ ನಟೇಶ್, ಥ್ಯಾಂಕ್ ಯು ಮಾಹಿತಿಗಾಗಿ ನಟೇಶ್. ವಿಮಾನ ದುರಂತ ಸ್ಥಳಕ್ಕೆ ಬೋಯಿಂಗ್ ಟೀಮ್ ಆಗಮಿಸಿದೆ. ಈ ದುರಂತ ಆದ ಸ್ಥಳಕ್ಕೆ, ದುರಂತ ನಡೆದ ಸ್ಥಳದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಬೋಯಿಂಗ್ ಸಂಸ್ಥೆಯಿಂದಲೇ ದುರಂತದ ತನಿಖೆ ನಡೆಯುತ್ತೆ. ಬೋಯಿಂಗ್ ವಿಮಾನವೇ ದುರಂತ ಪತನ ಕಂಡಿರೋದು. ವಿಮಾನ ದುರಂತಕ್ಕೆ ಈಗ ಬೋಯಿಂಗ್ ಟೀಮ್ ಕೂಡ ಆಗಮಿಸಿದೆ. ಏನಾಗಿರ್ಬೋದು, ಏನು ಎತ್ತ ಕಾರಣ ಅನ್ನೋದೆಲ್ಲವೂ ಕೂಡ ಇಲ್ಲಿ ಪ್ರಸ್ತುತ ಇರುವಂತ ವಿಚಾರ. ಹಾಗಾಗಿ ಬೋಯಿಂಗ್ ಟೀಮ್ ಈಗ ವಿಮಾನ ದುರಂತ ಆಯ್ತಲ್ಲ ಆ ಸ್ಥಳಕ್ಕೆ ಬಂದಿದೆ. ಮತ್ತೆ ಆ ಬೋಯಿಂಗ್ ವಿಮಾನದ ರೆಕ್ಕೆ ಪುಕ್ಕಗಳೆಲ್ಲವೂ ಕೂಡ ಇದಾವಲ್ಲ, ಅಲ್ಲಿಯೂ ಕೂಡ ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಬೋಯಿಂಗ್ ಟೀಮ್ ಬಂದು ಈಗ
ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಲೈವ್ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಭೀಕರವಾದಂತಹ ದುರಂತದಲ್ಲಿ ಸುಮಾರು 241 ಜನ ಮೃತಪಟ್ಟರೆ ಸುಮಾರು 274 ಜನ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಬಿಟ್ಟಿದ್ರು. ಈ ದುರಂತಕ್ಕೆ ಕಾರಣವಾಗಿದ್ದು ಈ ಬೋಯಿಂಗ್ ವಿಮಾನದ ಪತನ, ಅದರ ಇಂಜಿನ್ನಲ್ಲೋ ಮತ್ತೊಂದು ಮಗದ್ರಲ್ಲೋ ಆಗಿರುವಂತಹ ಒಂದು ತಾಂತ್ರಿಕ ಲೋಪದೋಷ ಇತ್ತಲ್ಲ, ಇದು ವಿಮಾನ ಪತನ ಆಗೋದಕ್ಕೆ ಕಾರಣ ಆಗಿತ್ತು. ಈಗ ಬೋಯಿಂಗ್ ಟೀಮ್ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನವದೆಹಲಿಯ ಪ್ರತಿನಿಧಿ ನಟೇಶ್ ಅಗೈನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಬೋಯಿಂಗ್ ಟೀಮ್ ಕೂಡ ಆಗಮಿಸಿದೆ ಘಟನಾ ಸ್ಥಳಕ್ಕೆ. ಇವರ ಪರಿಶೀಲನೆ ಹೇಗಿರುತ್ತೆ, ಯಾವ ಕಾರಣ ಅನ್ನೋದೇನಾದ್ರೂ ಗೊತ್ತಾಗತ್ತಾ ಈ ಟೀಮ್ ಬಂದು ಪರಿಶೀಲನೆ ಮಾಡಿ? ನಟೇಶ್, ರಂಜಿತ್, ಬಹಳ ಪ್ರಮುಖವಾಗಿ ಈಗ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ಪತನ ಏನಿದೆ, ಈ ಒಂದು ಪತನಕ್ಕೆ ಸಂಬಂಧಪಟ್ಟಂತೆ ಈ ಹಲವು ತನಿಖಾ ಸಂಸ್ಥೆಗಳು ಕೂಡ ತನಿಖೆಯನ್ನ ಆರಂಭ ಮಾಡಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಇಂದು ಬೋಯಿಂಗ್ ಸಂಸ್ಥೆ ತನ್ನ ಟೀಮ್ ಅನ್ನ ಈ ಒಂದು ಸ್ಥಳಕ್ಕೆ ಕಳುಹಿಸಿಕೊಟ್ಟಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ವಿಮಾನ ಅಪಘಾತ ಆದಂತಹ ಸಂದರ್ಭದಲ್ಲಿ ಆ ಒಂದು ವಿಮಾನದ ಪಾರ್ಟ್ಸ್ಗಳೇನಿದೆ ಅಲ್ಲಲ್ಲಿ ಚೆಲ್ಲಾಪಿಲ್ಲಿ ಆಗಿರುತ್ತೆ. ಅದರ ಸಂಪೂರ್ಣ ಚಿತ್ರಣವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಈ ಒಂದು ಬೋಯಿಂಗ್ ಸಂಸ್ಥೆ ಮಾಡಲಿರುವಂತದ್ದು. ಯಾಕಂದ್ರೆ ಟೆಕ್ನಿಕಲ್ ಎಫೆಕ್ಟ್ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನಾವಳಿಗಳು ಆಗುತ್ತೆ. ಈ ಒಂದು ಟೆಕ್ನಿಕಲ್ ಟೀಮ್ ಕೂಡ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತೆಗೆದುಕೊಡುವಂತಹ ಕೆಲಸವನ್ನ ಮಾಡಿದೆ. ಆದರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ಸಾಕಷ್ಟು ಒತ್ತಡ ಇತ್ತು. ಹಾಗಾಗಿ ನಿನ್ನೆ ಸಂಪೂರ್ಣವಾಗಿ ವಿಮಾನಯಾನ ಸಚಿವರು ಕೂಡ ಬಹಳ ದೊಡ್ಡ ಮಟ್ಟದ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಸಭೆಯನ್ನ ನಡೆಸಿ ಒಂದು ತೀರ್ಮಾನವನ್ನ ಕೈಗೊಂಡ್ರು. ಅದಾದ ಬಳಿಕ ಈ ಒಂದು ನಿರ್ಧಾರ ಅಂದ್ರೆ ಬೋಯಿಂಗ್ ಸಂಸ್ಥೆ ಕೂಡ ಎಚ್ಚೆತ್ತುಕೊಂಡಿದೆ. ತನಗೆ ಸಂಬಂಧಪಟ್ಟಂತ ಅಂದ್ರೆ ಈ ವಿಮಾನಯಾನ ಸಂಸ್ಥೆಗಳೇನಿದೆ ಇದರಲ್ಲಿ ಪ್ರಮುಖವಾಗಿ ಬೋಯಿಂಗ್ ಸಂಸ್ಥೆ ಕೂಡ ಒಂದಾಗಿರುತ್ತೆ. ಅದು ಕೂಡ ತನ್ನ ಎಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ತನ್ನ ತನಿಖಾ ತಂಡವನ್ನ ಈ ಒಂದು ಘಟನಾ ಸ್ಥಳಕ್ಕೆ ಕಳುಹಿಸಿಕೊಡುವಂತಹ ಕೆಲಸವನ್ನ ಮಾಡಿದೆ. ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿತ್ತು, ಜೊತೆಗೆ ಬೋಯಿಂಗ್ ಗಳಿಂದ ಏನಾದರೂ ವ್ಯತ್ಯಾಸ ಆಗಿತ್ತಾ, ಜೊತೆಗೆ ಆ ಒಂದು ಟೆಕ್ನಿಕಲ್ ಟೀಮ್ ನಲ್ಲಿ ಯಾವುದೇ ರೀತಿಯಾದಂತಹ ಅವಘಡ ಸಂಭವಿಸಿದ್ರೆ ಈ ರೀತಿಯಾದಂತಹ ಪರಿಣಾಮಗಳಾಗುತ್ತೆ ಎನ್ನುವಂತಹ ಮುನ್ಸೂಚನೆಯ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಈ ಒಂದು ಟೀಮ್ ಮಾಡುತ್ತೆ. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಅವಶೇಷಗಳೇನಿದೆ ಅಂದ್ರೆ ಬೋಯಿಂಗ್ ನ ಅವಶೇಷಗಳಿರಬಹುದು, ಜೊತೆಗೆ ಅಲ್ಲಿನ ಹೆಲಿಕಾಪ್ಟರ್ ನ ಆಯಾ ಪಾರ್ಟ್ಸ್ ಗಳ ಅವಶೇಷಗಳೇನಿದೆ ಆ ಅವಶೇಷಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಅಲ್ಲಿನ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಈ ಟೀಮ್ ಮಾಡುತ್ತೆ. ಅದರ ಸಂಪೂರ್ಣ ವರದಿಯನ್ನ ಕೊಡುವಂತಹ ಕೆಲಸವನ್ನ ಈ ಒಂದು ಬೋಯಿಂಗ್ ಟೀಮ್ ಮಾಡಿ ಬೋಯಿಂಗ್ ಸಂಸ್ಥೆಗೆ ಇದರ ಸಂಪೂರ್ಣ ವರದಿಯನ್ನ ಕೊಡುವಂತಹ ಕೆಲಸವನ್ನ ಈ ಟೀಮ್ ಮಾಡಲಿದೆ. ರಂಜಿತ್. ಓಕೆ ನಟೇಶ್, ಥ್ಯಾಂಕ್ ಯು ಮಾಹಿತಿಗಾಗಿ.